ಈ ದಿನ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ನೆರಿಗೆ ಗ್ರಾಮದಿಂದ ಬಂದಿರತಕ್ಕಂತಹ ಧರ್ಮೋ ರಕ್ಷತಿ ರಕ್ಷತಃ ಧರ್ಮಸ್ಥಳ ಚಲೋ ಎನ್ನುವ ಕಾರ್ಯಕ್ರಮದಲ್ಲಿ ಬಸಣ್ಣ ಒಂದೆರಡು ನಿಮಿಷ ಧರ್ಮೋ ರಕ್ಷತಿ ರಕ್ಷತಃ ಎಂಬುವ ಒಂದು ಪಾದಯಾತ್ರೆಯಲ್ಲಿ ಕಾಲ್ನಡಿಗೆಯಲ್ಲಿ ಬಸ್ಸು ಚಲೋನಲ್ಲಿ ಬಂದಿರತಕ್ಕಂಥ ಈ ನಮ್ಮ ಗ್ರೂಪಿನ ನೆರಿಗೆ ಬಸಣ್ಣನವರು ಈ ಧರ್ಮ ಕರ್ಮ ಫಲ ಯೋಗಿ ಏನು ಎನ್ನುವುದ್ರ ಬಗ್ಗೆ ಒಂದು ಎರಡು ಮಾತನ್ನು ಹೇಳ್ತಾರೆ ನೆರಿಗೆ ಬಸಣ್ಣನವರು. ಸರ್, ತಾವು ಬಂದಿರೋ ಉದ್ದೇಶ ಏನು, ಅಥವಾ ಈ ಧರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಧರ್ಮಸ್ಥಳದ ಧರ್ಮನಿಷ್ಠರ ನಡೆ ಧರ್ಮಸ್ಥಳ ಕಡೆ ಅನ್ನೋ ಒಂದು ವೇದವಾಕ್ಯದೊಂದಿಗೆ ನಾವು ಬಂದಿದ್ದೀವಿ. ನಮ್ಮ ಒಂದು ಬೆಂಬಲ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇರ್ತಕ್ಕಂಥ ನಮ್ಮ ದೇವಾಲಯ, ನಮ್ಮ ಪೂಜ್ಯ ಕಾವಂದರಿಗೆ ನಮ್ಮ ಬೆಂಬಲ ಘೋಷಿಸಲಿಕ್ಕೆ ನಾವು ಬಂದಿದ್ದೀವಿ. ಗೋವಿಂದಣ್ಣ, ನೀವು ಬಂದಿರೋ ಮೂಲ, ನಿಮ್ಮ ಉದ್ದೇಶ ಏನು? ಹಿಂದೂ ರಕ್ಷಣೆನ ನೀವು ಯಾವ ರೀತಿ ಇಡಬೇಕು ಅಂತ ನಿಮ್ಮ ಅಭಿಪ್ರಾಯ ಇದೆ? ಹಿಂದೂ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಎಲ್ಲ ವರ್ಷಗೂಡಿ ಇವಾಗ ನಡೀತಾ ಇರತಕ್ಕಂತಹ ಇವರು ಧರ್ಮ ಶತ್ರುಗಳು ಏನಿದ್ದಾರೆ ಅದ್ರ ಬಗ್ಗೆ ಸಂಬರಿಸಿ ನಾವೇ ಎತ್ತಿ ಹಿಡಿಬೇಕು. ನಮ್ಮ ರಕ್ಷಣೆ ಮಾಡಬೇಕು, ನಮ್ಮ ಧರ್ಮ ರಕ್ಷಣೆ ಮಾಡ್ಕೊಬೇಕು ಅಂತೇಳಿ ಇಲ್ಲಿ ಎಲ್ಲ ಒಟ್ಟುಗೂಡಿ ಬಂದಿದ್ದೇವೆ. ಹೆಣ್ಣುಮಕ್ಕಳು ಇವಾಗ ಇಷ್ಟು ದೂರದಿಂದ ನೀವು ಬಸ್ಸಲ್ಲಿ ಯಾತ್ರೆ ಮಾಡ್ಕೊಂಡು ಬಂದಿದ್ದೀರಾ. ಈ ಧರ್ಮನ ಯಾವ ರೀತಿ ಕಿಡಿಗೇಡಿಗಳು ಬಂದು ನಮ್ಮ ಧರ್ಮದಲ್ಲೇ ಹುಟ್ಟು ನಮ್ಮ ದೇಶದಲ್ಲೇ ಬೆಳೆದು ನಮ್ಮ ದೇಶದಲ್ಲೇ ಅನ್ನ ತಿಂದ್ಕೊಂಡು ನಮಗೆ ದ್ರೋಹ ಬಗೆಯೋ ಥರ ನಿಮ್ಗೇನಾದರೂ ಅನ್ನಿಸ್ತಾ ಇದೆಯಾ? ನಿಮ್ಮ ಅಭಿಪ್ರಾಯ ಏನಂತ ಹೇಳ್ತೀರಾ? ಹೇಳಿ. ತಾವೇನು ಹೇಳ್ತೀರಮ್ಮ? ತಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯನಾ, ಯಾವಾಗಲೂ ಧರ್ಮಸ್ಥಳ ಅನ್ನೋದೇ ಒಂದು ಧರ್ಮ ಆಯಿತಾ. ಅದ್ರಿಗೆ ಎರಡು ಮಾತಿಲ್ಲ. ಏನು ಧರ್ಮ ಯಾರು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಇವಾಗ ಅವ್ರಿಗೆ ಅನ್ಯಾಯಕ್ಕೆ ಎಲ್ಲ ಬೆಂಬಲ ಇರ್ಬೋದು, ಆದರೆ ಯಾವತ್ತಿದ್ರೂ ಗೆಲ್ಲೋದು ಇತಿಹಾಸದಿಂದ ಸತ್ಯನೇ ಗೆಲ್ಲೋದು. ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಎಲ್ಲದರಲ್ಲೂ ಗೆದ್ದಿರೋದು ಧರ್ಮನೇ. ಈ ಧರ್ಮಸ್ಥಳದಲ್ಲಿ ಬಂದು ಧರ್ಮದ ವಿರೋಧಿ ಮಾಡ್ತಾ ಇರೋರ ಬಗ್ಗೆ ಏನು ಹೇಳ್ತೀರಾ ನೀವು? ಅವ್ರಿಗೆ ಕಠಿಣ ಕ್ರಮ ಆಗಬೇಕು, ಶಿಕ್ಷೆ ಆಗಬೇಕು, ತನಿಖೆ ಆಗಬೇಕು. ಈ ಮುಸುಕುದಾರಿ ತಾನು ಇತ್ತೀಚೆಗೆ ಬಂದಿದ್ದ ಚಾನಲ್ಗಳ ಪ್ರಕಾರ ಒಂದು ಮದುವೆ, ಎರಡು ಮದುವೆ, ಮೂರು ಮದುವೆ ಮಾಡ್ಕೊಂಡು ಬಂದು ಇಲ್ಲಿ ಅಧರ್ಮನ ಹಿಡಿಯೋದಕ್ಕೆ ಮುಂದಾಗಿದ್ದಾರಲ್ಲ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 15 ವರ್ಷದಿಂದ ಈ ಹೋರಾಟ ನಡೀತಾನೆ ಇದೆ. ಬರೀ ಸೌಜನ್ಯ ಅವ್ರ ಬಗ್ಗೆ ಮಾತ್ರ ಮಾತಾಡೋದಲ್ಲ, ಇಡೀ ಭಾರತದಲ್ಲಿ ಇಂಥ 5 ವರ್ಷದ್ದು 10 ವರ್ಷದ ಮಕ್ಕಳು ಅವ್ರ ಬಗ್ಗೆನೂ ಕ್ರಮ ತಕ್ಕೊಳ್ಬೇಕು. ಬರೀ ಸೌಜನ್ಯ ಒಬ್ಬಳೇ ಅಲ್ಲ, ಹೆಣ್ಮಕ್ಳು ತುಂಬ ಜನ ಹೆಣ್ಮಕ್ಳು ಇದ್ದಾರೆ ಈ ಶೋಷಣೆಗೆ ಒಳಗಾಗಿರೋರು. ಅದನ್ನ ಬೆಳಕಿಗೆ ಬರ್ತಿಲ್ಲ, ಬರೀ ಒಬ್ಬರಿಗೆ ಮಾತ್ರ ಬೆಳಕು ಬರ್ತಿದೆ ಅಷ್ಟೇ. ಅವರು ದುಡ್ಡುಗೋಸ್ಕರ ಈ ರೀತಿ ಅವತಾರ ಮಾಡ್ತಿದಾರಲ್ವಾ, ಅಥವಾ ಧರ್ಮಕ್ಕೋಸ್ಕರ ಮಾಡ್ತಿದಾರ ಅಂತ? ದುಡ್ಡುಗೋಸ್ಕರನೇ ಮಾಡ್ತಾರೆ. ಹೌದಾ? ತಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್, ತಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ನಮ್ಮ ಅಭಿಪ್ರಾಯ ಹಿಂದೂ ಧರ್ಮ ಕಾಪಾಡಬೇಕು ಒಂದು. ಎರಡನೇದು, ನಮ್ಮ ಹಿಂದೂ ಧರ್ಮ ಕಾಪಾಡಬೇಕಂತ ನಾವು ಆನೇಕಲ್ ತಾಲೂಕಿಂದ ಧರಣಿ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ಧರ್ಮಸ್ಥಳ. ಆಮೇಲೆ ಯಾವುದೇ ಪಕ್ಷ ಆಗಿರಲಿ ನಮ್ಮ ಹಿಂದೂ ಧರ್ಮ ಕಾಪಾಡಬೇಕು. BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಹಿಂದೂ ಅನ್ಬೇಕಿಲ್ಲ, ಎಲ್ಲ ಒಂದು ಹಿಂದೂ ಧರ್ಮ ಕಾಪಾಡಬೇಕು. ಯಾರೋ ಮುಸ್ಕುದಾರಿ ಹೇಳಿದಂಥ ಪಾಪ ಅಸ್ತಿ ಪಂಜರ ಬುಡರಿ ಎಷ್ಟೋ ಕೋಟಿ ಲಾಸ್ ಆಗಿದೆ. ಅವನೇನೋ ಮುಸ್ಕುದಾರಿ ಹಾಕ್ಕೊಂಡು ಬಂದು ಇಲ್ಲ ಅವನ ಹೆಸರು ಸಲಾವುದ್ದೀನೋ ಏನಂತ ಅವ್ರು ಬಂದು ಇಲ್ಲಿ ಹಿಂದೂ ಧರ್ಮ ಅವೇಳನಕಾರಿ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ನಾವೆಲ್ಲ ಒಂದಾಗಬೇಕು. ಅಂದರೆ ಹಿಂದೂ ಧರ್ಮ ಉಳಬೇಕಂದ್ರೆ, ಇಲ್ಲಾಂದ್ರೆ ಆಗಲ್ಲ. ಅದೇ ನಾವು ಏನಾದರೂ ಹಿಂದೂ ಹೋಗಿ ಅದು ಮೆಕ್ಕನಮ್ ಇಲ್ಲ ಇನ್ನೊಂದಾದ್ರು ಬೇರೆ ಕಡೆ ಅವ್ರ ಸಾಹೇಬರ ಕಡೆ ಹೋಗಿ ಅಷ್ಟು ಮಾತ್ರ ಪ್ರಚಾರ ಮಾಡಿಬಿಟ್ಟಿದ್ರೆ ನಮ್ಮನ್ನು ಗುಂಡಿಗೆ ಕೊಲ್ತಾ ಇದ್ರು ಅವರೆಲ್ಲ ಒಂದೇ. ಆದರೆ ನಾವು ಹಿಂದೂ ಧರ್ಮ ಕಾಪಾಡಬೇಕು, ನಾವೆಲ್ಲ ಅವರೊಂದು ಹೆಂಗೆ ಒಂದಾಗ್ತಾರೆ ನಾವು ಒಂದಾಗಬೇಕು. ಹೌದು, ಅವ್ರ ಧರ್ಮನ ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಧರ್ಮದ ವಿಷಯಕ್ಕೆ ಬರೋದು ಬೇಡ ಅಂತ ಹೇಳ್ತೀರಾ ನೀವು? ಕೊಡಬೇಕು ಹಾಗೆ. ಹಂಗೆ ಪ್ರಶ್ನೆ.
ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾವು ಆನೇಕಲ್ ತಾಲೂಕು ಸಂಜಾಪುರ ಹೋಬಳಿ ನೆರಿಗ ಗ್ರಾಮದಿಂದ ಬಂದಿದ್ದೀವಿ. ಇಲ್ಲಿನ ಸೌಜನ್ಯ ಕೇಶ್ ವಿಷಯ ಆಗಿರ್ಬೋದು, ಅಥವಾ ಯಾರ ತಿಕ್ಕಲ್ ತಿಮ್ಮಾರೋಡಿ ಆಗಿರ್ಬೋದು, ಅಥವಾ ಮುಟ್ಟಣ್ಣನವರು ಆಗಿರ್ಬೋದು, ಮುಸ್ಲಿಂ ಮುಖಂಡ ಯೂಟ್ಯೂಬ್ ಚಾನಲ್ನವ್ರು ಆಗಿರ್ಬೋದು, ಯಾರು ಏನೇ ಮಾಡ್ಕೊಳ್ಳಿ, ಎಂತಾದರೂ ಮಾಡ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿರೋ ರಾಜಕಾರಣಿಗಳು ಯಾವ ರೀತಿಯಾದರೂ ವೋಟ್ ಬ್ಯಾಂಕಿಂಗ್ ಮಾಡ್ಕೊಳ್ಳಿ, ವೋಟ್ ತಗೊಳ್ಳಿ. ಜಾತಿ ಧರ್ಮ ಅನ್ನೋ ವಿಷಯಕ್ಕೆ ಬಂದರೆ ಒಗ್ಗಟ್ಟಾಗಿರಬೇಕು ಅಂತ ನಮ್ಮ ಕರ್ನಾಟಕದ ರಾಜಕಾರಣಿಗಳಿಗೆ ನಾನು ಜಾಸ್ತಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೌಜನ್ಯಗೆ ಧರ್ಮ ಅಧರ್ಮ ಅನ್ನೋದು ಸೆಕೆಂಡ್ರಿ. ಸೌಜನ್ಯಗಳಿಗೆ ನ್ಯಾಯ ಸಿಗಬಾರ್ದು ಅಂತ ಯಾವ ಹೆಣ್ಣುಮಕ್ಕಳು ಹೇಳಲ್ಲ, ಗಂಡು ಮಕ್ಕಳು ಹೇಳೋದಿಲ್ಲ. ಸೌಜನ್ಯಳಿಗೂ ಅನ್ಯಾಯ ನಡೆದಿದ್ದರೆ ನ್ಯಾಯ ಸಿಗಲಿ. ಆದರೆ ಸೌಜನ್ಯ ಹೆಣ್ಮಗಳು ಒಬ್ಬಳೇ ಅಂತಲ್ಲ, 10 ವರ್ಷದಿಂದ 15 ವರ್ಷದಿಂದ 20 ವರ್ಷದಿಂದ ಅಕಸ್ಮಾತ್ ಆಗಿರೋದಾದರೆ ಅವತ್ತೇ ಈ ಕೆಲಸ ಅವರು ಮಾಡ್ಬೋದಾಗಿತ್ತು. ಇವತ್ತು ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಇದರಲ್ಲಿ ಇಲ್ಲಿನ ಲೋಕಲ್ ಲೀಡರ್ಗಳು ಪಿತೂರಿಗಳಿಂದ ಈ ರೀತಿ ಮಾಡ್ತಾ ಇರೋದ್ರಿಂದ ಇದು ನಮ್ಮ ಧರ್ಮಕ್ಕೆ ಅಪಮಾನ ಮಾಡೋದಕ್ಕೆ ನಮ್ಮ ಹಿಂದೂ ಧರ್ಮದ ಸಂಘಟನೆಗಳಾಗಲಿ, ಹಿಂದೂಗಳಾಗಲಿ, ನಾವಾಗಲಿ ಯಾರೂ ಇದನ್ನು ಸಹಿಸ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ಮುಖ್ಯವಾಗಿ ಹೇಳ್ತಾ ಇರೋದು ನಮ್ಮ ರಾಜಕಾರಣಿಗೆ ನಾನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ನೀವು ಓಟ್ ಹಾಕ್ಸ್ಕೊಳ್ರಿ. ನೀವು ಯಾವ ರಾಜಕೀಯದಲ್ಲಾದರೂ ಇರ್ರಿ, ಯಾವ ಪದವೀಧರರಾದರೂ ಆಗಿರ್ರಿ, ಯಾವ ಮುಖ್ಯಮಂತ್ರಿ ಆಗಲಿ, ನೀವು ಪ್ರಧಾನಮಂತ್ರಿ ಹುದ್ದೆ ತನಕ ಹೋಗಲಿ, ಧರ್ಮದ ವಿಷಯಕ್ಕೆ ಬಂದರೆ ಹಿಂದೂ ಧರ್ಮ ಅನ್ನೋದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಎಲ್ಲರಲ್ಲಿ ನಾನು ಕಳಕಳಿ ಮನವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಧರ್ಮಸ್ಥಳ, ಜೈ ಮಂಜುನಾಥ ಸ್ವಾಮಿ.